ಮನುಷ್ಯನಿಗೆ ಏನು ತಿಂದರೂ ಏನು ಕಬಳಿಸ್ಕೊಂಡ್ರೂ ತೃಪ್ತಿ ಇರಲ್ಲ ರೀ. ಎಲ್ಲ ಬೇಕು 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 ಅನ್ನೋದೇ ಆಗಿಬಿಟ್ಟಾಗ ಪರಿಸರ, ನದಿ, ಬೆಟ್ಟ, ಪರ್ವತ, ಗಿಡಮರಗಳು, ಅರಣ್ಯ, ಕೆರೆ, ಕುಂಟೆ, ಕಾಲುವೆ ಎಲ್ಲವೂ ಬೇಕು ಅವನಿಗೆ, ಎಲ್ಲವೂ ಬೇಕು. ನೋಡಿ, ಅದ್ಭುತವಾಗಿರತಕ್ಕಂಥ ಒಂದು ಪರ್ವತ ಶ್ರೇಣಿ ಇದು, ಅರಾವಳಿ ಪರ್ವತ ಶ್ರೇಣಿ. ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಗಣಿಗಾರಿಕೆ ಮಾಡಿಬಿಡೋಣ, ಇಲ್ಲಿ ಒಳ್ಳೆ ದುಡ್ಡಿದೆ ಇಲ್ಲಿ ಅಂಥೇಳಿ ಅದು ಗಣಿಗಾರಿಕೆಗೆ ಇಳಿದುಬಿಟ್ರು. ಗಣಿಗಾರಿಕೆಗೆ ಗುತ್ತಿಗೆ ಈ ಒಂದು ವಿಚಾರದಲ್ಲಿ ಮೊದಲೆಲ್ಲ ಕೊಡ್ತಾ ಇರಲಿಲ್ಲ. ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾರೆ, ಹೊಸ ಗಣಿಗಾರಿಕೆಗೆ ಗುತ್ತಿಗೆ ಕೊಡುವುದಕ್ಕೆ ಆಯಿತು ಕೊಡಬಹುದಲ್ವಾ ಅಂತ ಹೇಳಿಬಿಟ್ರು. ಇದಕ್ಕೊಂದು ಹೊಸ ಕಾನೂನು ತಂದರು. ಎಂಥ ಕಾನೂನು ಅಂದರೆ ಇಷ್ಟಡಿ. ಅದೇನಾಗುತ್ತೆ, ನಿಮಗೆ ಒಂದು 100 ಬೆಟ್ಟ ಆಯಿತು ಅಂತ ಅಂದ್ಕೊಳ್ಳಿ. 100 ಬೆಟ್ಟದಲ್ಲಿ ಒಂದು ವೇಳೆ ಒಂದು ಪರ್ವತ ಶ್ರೇಣಿ 100 ಇತ್ತು ಅಂತ ಒಂದು ನಂಬರ್ಗೆ ಹೇಳ್ತಾಯಿದ್ರು. ಉದಾಹರಣೆಗೆ 90 ಒಂದು 100 ಮೀಟ್ರು ಎತ್ತರ ಆಯಿತು ಅಂತ ಅಂದ್ಕೊಳ್ಳಿ. 100 ಮೀಟ್ರಿಗಿಂತ ಸ್ವಲ್ಪ ಕಡಿಮೆ ಇತ್ತು. ಆ 90 ಪರ್ವತ ಶ್ರೇಣಿಗಳು ನೀವು ಗಣಿಗಾರಿಕೆ ಮಾಡ್ಬೋದು, ಅದು ದಾಟುಬಿಟ್ಟಿದ್ರೆ ನೀವು ಮಾಡುವಂತಿಲ್ಲ ಅಂತ ಒಂದು ರೂಲ್ ತಂದುಬಿಟ್ರು ಇವರು. ಆಯ್ತಾಯಿತು, ಹಾಗೆ ಮಾಡಬಹುದು. ಅಂದರೆ ಇನ್ನೊಂದು ತಮಾಷೆ ಏನು ಅಂದರೆ, ಅಲ್ಲಿರೋ ಬಹುಪಾಲು ಆ 100 ಮೀಟ್ರಿಗೋ 100 ಅಡಿಗಿಂತ ಕಡಿಮೆ ಇರೋದೇ ಅಲ್ಲಿ. ಸೊ ಹಾಗಾಗಿ ಪರ್ಮಿಷನ್ ತೊಗೊಂಬಿಟ್ರು, ರೆಡಿ ಆಗಲೇ JCBಗಳೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು ಅಂತ ಕಾಣುತ್ತೆ. ಇನ್ನೆಲ್ಲ ಆಯಿತು, ಇಡೀ ಅರಾವಳಿ ತಿಂದು ತೆಗೆಬಿಡೋಣ ನಾವು ಅಂಥೇಳಿ. ಇದಕ್ಕೇನು ಮಾಡಿದ್ರು ಪರಿಸರ ಹೋರಾಟಗಾರರು, ಇದು ನೋಡಿ, ಇಲ್ಲಿ ನಿಮಗೆ ದೆಹಲಿಯಿಂದ ಹಿಡಿದು ಗುಜರಾತ್ವರೆಗೆ ಹಬ್ಬಿದೆ ಇದು ನಿಧಿ. ಇದು ಬರೀ ಬೆಟ್ಟ ಗುಡ್ಡ ಅಂತಾರ ಅಥವಾ ಪರ್ವತ ಶ್ರೇಣಿ ಅಲ್ಲ, ಇದು ಬಂಗಾರದ ನಿಧಿನೇ. ಎಲ್ಲಿಂದ ದೆಹಲಿಯಿಂದ ಗುಜರಾತ್ ರೀ ಅದು ಹಬ್ಬಿರೋದು. ಅದಕ್ಕೆ ಹವಾಮಾನ ಬದಲಾವಣೆಗಳಿಗೆ, ಮಳೆಗೆ, ಕೃಷಿಗೆ ಇಂಥ ಪರ್ವತ ಶ್ರೇಣಿಗಳು ಎಂಥ ಅದ್ಭುತ ಕೊಡುಗೆ ಕೊಡ್ತಾ ಇರ್ತವೆ ಅಂದರೆ ಇದು ಯಾರಿಗೂ ಅರ್ಥ ಆಗಲ್ಲ. ಒಂದು ಬೆಟ್ಟ ನೋಡಿದ್ರೆ ಅಲ್ಲಿ ಕಲ್ಲು ತೆಗೆದು ಬಿಡೋಣ, ಮರ ಕಡಿದು ಬಿಡೋಣ, ಆ ಕಲ್ಲನ್ನು ಮಾರಿಬಿಡೋಣ, ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಬಿಡೋಣ, ನೆಕ್ಸ್ಟ್ ಎಲೆಕ್ಷನ್ಗೆ ಅದನ್ನು ಹಣನ ಹಾಕ್ಬಿಟ್ಟು ಗೆದ್ದು ಬಿಡೋಣ. ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅದರ ಮೇಲೆ ಜೀವ ವೈವಿಧ್ಯತೆ, ಅವಲಂಬನೆ, ಮಳೆ, ಪರಿಸರ. ಯಾಕೋ ಅಯ್ಯೋ ಬೇಸಿಗೆಯಲ್ಲಿ ಏನು ರೀ ಈ ಸಲ ಅಷ್ಟು ಬಿಸಿಲೇ ಇರಲಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಚಳಿಗಾಲದಲ್ಲೂ ಚಳಿ ಇಲ್ವಲ್ರಿ ಅಂತ ಕೆಲವರು ಮಾತಾಡ್ತಾರೆ. ಚಳಿಗಾಲದಲ್ಲಿ ಏನು ರೀ ಇಷ್ಟೊಂದು ವಿಪರೀತ ಚಳಿ ಅಂತ ಕೆಲವರು ಮಾತಾಡ್ತಾರೆ. ಅಯ್ಯೋ ಇದೇನು ರೀ ವಿಪರೀತ ಮಳೆ, ಇಷ್ಟು ಮಳೆ ನೋಡಿರಲ್ಲ ಅಂತ ಅಯ್ಯೋ ಇದೇನು ರೀ ವಿಪರೀತ ಬರ. ಇವೆಲ್ಲ ಏನಂದರೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ತಪ್ಪುಗಳು ಅವೆಲ್ಲವೂ ಕೂಡ. ನೋಡಿ, ಅದು ಯಾವ ದುಬೈನಲ್ಲಿ ಹೋಗ್ಬಿಟ್ಟು ಹಿಮಪಾತ ಅಂತೆ, 30 ವರ್ಷದಂಥದ್ದು ಆಗೇ ಇರಲ್ವಂತ ಹಿಮಪಾತ. ಅಲ್ಲಿ -4 ದುಬೈನಲ್ಲಿ. ಅಲ್ಲೆಲ್ಲ ಒಂಟೆಗಳು ಮರಳುಗಾಡಲ್ಲಿ ಓಡಾಡೋದ್ಬಿಟ್ಟು ಈಗ ದೊಡ್ಡ ಹಿಮಪಾತದ ಪ್ರದೇಶದಲ್ಲಿ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಗಣಿಗಾರಿಕೆ ಗುತ್ತಿಗೆ ಕೊಡೋಕ್ಕೆ ಕೇಂದ್ರ ಮುಂದಾಗ್ಬಿಟ್ಟಿತ್ತು. ಇಲ್ಲಿ ಪರಿಸರ ಹೋರಾಟಗಾರರು ಏನು ಮಾಡಿಬಿಟ್ರು, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ಅರಾವಳಿಗೆ ಧಕ್ಕೆಯುಂಟು ಮಾಡಿದರೆ ಇಡೀ ದೇಶದ ಪರಿಸರನೇ ವ್ಯತ್ಯಯ ಆಗಿಬಿಡುತ್ತೆ, ಗಣಿಗಾರಿಕೆಯಿಂದ ಜಲಮೂಲ ಬತ್ತಿ ಹೋಗ್ತವೆ ಅಂಥೇಳಿ ಪರಿಸರವಾದಿಗಳು ಇಳಿದ್ರು. ಇತಿಹಾಸಕ್ಕಿಂತಲೂ ಪುರಾತನವಾದಂಥ ಅರಾವಳಿ ಇದನ್ನು ರಕ್ಷಣೆ ಮಾಡಲೇಬೇಕು ನಾವು ಅಂಥೇಳಿ ಹೊಸ ಗಣಿ ಗುತ್ತಿಗೆ ನಿರ್ಬಂಧಿಸಿ ಸದ್ಯಕ್ಕೆ ಕೇಂದ್ರ ಆದೇಶವನ್ನು ಕೊಟ್ಟಿದೆ.